ಗಳನ್ನು ಪ್ರಾರಂಭಿಸುವ ಮೊದಲು ತೆಂಗಿನಕಾಯಿ ಒಡೆಯುವ ಆಚರಣೆಯನ್ನು ನೀವು ನೋಡಿರಬೇಕು ಅಥವಾ ಬಹುಶಃ ಅಭ್ಯಾಸ ಮಾಡಿರಬೇಕು. ಆದರೆ ನಾವು ಇದನ್ನು ಏಕೆ ಮಾಡುತ್ತೇವೆ ಎಂದು ನಿಮಗೆ ತಿಳಿದಿದೆಯೇ? ಹಿಂದೂ ಪುರಾಣಗಳ ಪ್ರಕಾರ ಪ್ರಾಣಿ ಬಲಿಯ ಸಂಸ್ಕೃತಿಯನ್ನು ನಿಲ್ಲಿಸಲು ತೆಂಗಿನಕಾಯಿ ಒಡೆಯುವ ಸಂಪ್ರದಾಯವನ್ನು ಪ್ರಾರಂಭಿಸಲಾಯಿತು. ಆದಿ ಶಂಕರಾಚಾರ್ಯರು ಪ್ರಾಣಿ ಬಲಿ ಪದ್ಧತಿಯನ್ನು ಖಂಡಿಸಿದರು. ಆದ್ದರಿಂದ ಜನರು ತೆಂಗಿನ ಹಣ್ಣನ್ನು ಬಳಸಲು ಪ್ರಾರಂಭಿಸಿದರು. ತೆಂಗಿನಕಾಯಿಯ ಗಟ್ಟಿಯಾದ ಹೊರಚಿಪ್ಪು ಮಾನವನ ಅಹಂ ಅಥವಾ ಭೌತಿಕ ಮತ್ತು ಲೌಕಿಕ ಲಗತ್ತುಗಳನ್ನು ಪ್ರತಿನಿಧಿಸುತ್ತದೆ. ತೆಂಗಿನಕಾಯಿ ಒಡೆಯುವುದು ದೇವರ ಮುಂದೆ ಒಬ್ಬರ ಅಹಂಕಾರ, ಹೆಮ್ಮೆ ಮತ್ತು ದುರಹಂಕಾರವನ್ನು ಮುರಿಯುವುದನ್ನು ಸೂಚಿಸುತ್ತದೆ. ಒಬ್ಬರ ಆತ್ಮವನ್ನು ನಮ್ರತೆಯಿಂದ ಅರ್ಪಿಸುತ್ತದೆ. ತೆಂಗಿನಕಾಯಿಯ ಬಿಳಿ ಶುದ್ಧ ಮಾಂಸವು ಆತ್ಮದ ಶುದ್ಧತೆ ಮತ್ತು ಒಬ್ಬರ ಅಂತರಂಗವನ್ನು ಸಂಕೇತಿಸುತ್ತದೆ. ಒಳಭಾಗವನ್ನು ದೇವರಿಗೆ ಅರ್ಪಿಸುವುದು ಭಕ್ತನ ಶುದ್ಧ ಭಕ್ತಿ ಮತ್ತು ಶರಣಾಗತಿಯನ್ನು ಸಂಕೇತಿಸುತ್ತದೆ. ತೆಂಗಿನಕಾಯಿಯೊಳಗಿನ ನೀರು ಭಾವನಾತ್ಮಕ ಮತ್ತು ಮಾನಸಿಕ ಕಲ್ಮಶಗಳನ್ನು ಪ್ರತಿನಿಧಿಸುತ್ತದೆ. ಈ ನೀರನ್ನು ಹರಿಸುವುದರ ಮೂಲಕ ಅಥವಾ ಅರ್ಪಿಸುವ ಮೂಲಕ ಭಕ್ತನು ಈ ಕಲ್ಮಶಗಳನ್ನು ಶುದ್ಧೀಕರಿಸಲು ಮತ್ತು ದೈವಿಕತೆಗೆ ಶುದ್ಧವಾದ ಆತ್ಮವನ್ನು ಅರ್ಪಿಸಲು ಪ್ರಯತ್ನಿಸುತ್ತಾನೆ.